ಭಾರತ ಈ 5 ರಾಜ್ಯಗಳಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿದೆ. ಹಾಗಾದ್ರೆ ಕೇರಳ ಎಲ್ಲಿದೆ ಗೊತ್ತಾ? ಭಾರತದಲ್ಲಿ ಹಿಂದೂಗಳ ಬಳಿಕ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವುದು ಮುಸಲ್ಮಾನ ಸಮುದಾಯದವರು. ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 14.2% ಮಂದಿ ಮುಸ್ಲಿಮರು ವಾಸವಾಗ್ತಾ ಇದ್ದಾರೆ. ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ಅಸ್ಸಾಂ 34.22%. ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರುವಂತಹ ರಾಜ್ಯ ಅಸ್ಸಾಂ ಆಗಿದೆ. ಎರಡನೇದಾಗಿ ಪಶ್ಚಿಮ ಬಂಗಾಳ 27% ಮುಸ್ಲಿಮರಿದ್ದಾರೆ. ಬಾಂಗ್ಲಾದೇಶದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಪಶ್ಚಿಮ ಬಂಗಾಳದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ ಸಮುದಾಯದವರು ಇದ್ದಾರೆ. ಇಲ್ಲಿನ ಒಟ್ಟು ಜನಸಂಖ್ಯೆಯ ಪೈಕಿ 27% ಅಷ್ಟು ಮುಸ್ಲಿಮರಿದ್ದಾರೆ. ವರದಿಗಳ ಪ್ರಕಾರ ಇಲ್ಲಿ 2.5 ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದಾರೆ ಅಂತ ಹೇಳಲಾಗುತ್ತೆ. ಮೂರನೇದಾಗಿ ಕೇರಳ 26.56%. ಅತಿ ಹೆಚ್ಚು ಮುಸ್ಲಿಮರು ವಾಸವಾಗಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ನೆರೆಯ ರಾಜ್ಯವಾಗಿರುವಂತಹ ಕೇರಳ 3ನೇ ಸ್ಥಾನದಲ್ಲಿದೆ. ಕೇರಳದ ಬಹುತೇಕ ಆಯಕಟ್ಟಿನ ಜಾಗವಾಗಿರುವಂತಹ ವಾಯ್ನಾಡ್ ಇನ್ನು ಹಲವು ಕಡೆಯಲ್ಲಿ ಮುಸಲ್ಮಾನರು ತಮ್ಮ ಪ್ರಾಬಲ್ಯವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಲ್ಕನೇದಾಗಿ ಉತ್ತರ ಪ್ರದೇಶ 19.26%. ದೇಶದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದಾಗಿರುವಂತಹ ಉತ್ತರ ಪ್ರದೇಶದಲ್ಲಿ ಸುಮಾರು 4 ಕೋಟಿಯಷ್ಟು ಮುಸಲ್ಮಾನರಿದ್ದಾರೆ. ಆದರೆ ಯುಪಿಯ ಒಟ್ಟು ಜನಸಂಖ್ಯೆ 19.26 ಮಂದಿಯಷ್ಟು ಮುಸಲ್ಮಾನರಿದ್ದಾರಂತೆ. ಇನ್ನು ಐದನೇದಾಗಿ ಕೊನೆಯದಾಗಿ ಬಿಹಾರ 16.9%. ದೇಶದ ಅತ್ಯಂತ ಹಿಂದುಳಿದ ರಾಜ್ಯಗಳಲ್ಲಿ ಒಂದು ಅಂತಂದ್ರೆ ಅದು ಈ ಒಂದು ಬಿಹಾರ. ಬಿಹಾರದಲ್ಲಿ ಜನಸಂಖ್ಯೆ 16.9% ಮಂದಿಯಷ್ಟು ಮುಸಲ್ಮಾನರಿದ್ದಾರಂತೆ. ಅಂದ್ರೆ ಸುಮಾರು 1.76 ಕೋಟಿಯಷ್ಟು ಮಂದಿ ಮುಸಲ್ಮಾನರಿದ್ದಾರೆ ಅಂತ ಹೇಳಿ ವರದಿ ಹೇಳಿದೆ.